ಹರಿ ಓಂ, ಎಲ್ಲರಿಗೂ ನಮಸ್ತೆ. ನೋಡಿ, ನಾನು ಇವತ್ತು ಬೆಳಗಿಂದ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡದ್ದು, ಆದರೆ ಅಮ್ಮ ಮೊಬೈಲ್ ಹಿಡ್ಕೊಂಡು ಸೀದಾ ಮದುವೆಗೆ ಹೋಗಿದ್ದಾರೆ. ನೋಡಿ, ಈಗ ಅಮ್ಮ ಬಂದರು ಮದುವೆಯಿಂದ ಬಂದು ನೋಡಿ ಅಮ್ಮ ಅಲ್ಲಿದ್ದಾರೆ. ನೋಡಿ ಎಂತ ಮಾಡೋದು. ನೋಡಿ ಅಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಚಂದವಿತ್ತು ಅಂತ ಎರಡೆರಡು ಹೋಳಿಗೆ ಎಲ್ಲ ತಿಂದೆ. ಈಗ ನೋಡಿ ಹಲ್ಲು ಒಂದೂವರೆ ತಿಂಗಳು ಆಯಿತು, ಆದರೂ ತಿನ್ನಲಿಕ್ಕೆ ಅಂದರೆ ಜಗಿಲಿಕ್ಕೆಲ್ಲ ಆಗೋದಿಲ್ಲ. ಆದರೂ ಕೂಡ ಗುಳುಮ್ ಅಂತ ಹೆಬ್ಬವು ನುಂಗಿದಾಗೆಲ್ಲ ನುಂಗಿ ಚಂದದ ಊಟವನ್ನು ಮಾಡಿ ಬಂದೆ ನಮ್ಮ ಮದುವೆಗೆ ಹೋಗಿ. ಈಗ ಅರಶಿಣ ಮತ್ತು ಉಪ್ಪು ಏನೆಲ್ಲ ಸಿಗ್ತದೆ ಅದನ್ನೆಲ್ಲ ಇಟ್ಟು ಸಾಕಾಯಿತು. ಇವತ್ತು ನೋಡಿದರೆ ಡಾಕ್ಟ್ರ್ ಎಲ್ಲರೂ ಬಂದರು. ಬಂದರು ಅಲ್ಲ ಬಂದಾಯ್ತಾ ಫುಲ್ ಇವತ್ತು ಸಂಡೇ ಗೈಸ್. ಸಂಡೇ ಬಂದ್ ಮಾಡ್ಬೇಕಾ? ಸಂಡೇ ಏನು ಹಲ್ಲು ನೋವು ಬರುವುದಿಲ್ವಾ? ಎಂತ ಡಾಕ್ಟ್ರೋ ದೇವರಿಗೆ ಗೊತ್ತು. ಈ ಡಾಕ್ಟ್ರುಗಳು ಎಲ್ಲರೂ ಯಾಕೆ ಒಮ್ಮೆಗೆ ಬಂದು ಮಾಡ್ಬೇಕಲ್ವಾ? ಒಬ್ಬೊಬ್ಬರಾದ್ರೂ ಇರ್ಬೋದಲ್ವಾ, ಮಾತಾಡಿಕೊಳ್ಬೋದಲ್ಲ ಅವರಿಗೆ. ಇವತ್ತು ನೀನಿರು, ಇವತ್ತು ನಾಳೆ ನಾನು ಇರುವುದಿಲ್ಲ ಅಂತ ಹೀಗಾದ್ರೂ ಮಾಡಿ ಇರ್ಬೋದಲ್ಲ ಅಂತ ನನಗೆ ಅನಿಸೋದು. ಯಾಕಂದ್ರೆ ನನಗೆ ಹಲ್ಲು ನೋವು ಬಂದ ಕಾರಣ ನಾನು ಹೇಳೋದು. ಈಗ ಇದೇ ಟೈಲರ್ ಆಗಿ ನಾನು ಎಲ್ಲರೂ ಬಂದು ಮಾಡಿದ್ರೆ ಅವರು ಸಹ ಹೀಗೆ ನನಗೆ ಬೈದಾರ ಅಂತ ಗೊತ್ತಿಲ್ಲ. ಈಗ ಜಾಸ್ತಿ ಕೆಲಸ ಇದು ಹಲ್ಲು ನೋವಿದ್ರು ಕೂಡ ಅಭ್ಯಾಸ ಆಗಿ ಹೋಗಿದೆ. ಅದೊಂದು ಈಚೆ ಸೈಡ್ ಅದೊಂದು ಆ ಥರವೇ ಅಂತೇಳಿ ಅಭ್ಯಾಸ ಆಗಿ ಹೋಗಿದೆ. ಅದ್ರ ಜೋರು ನೋವು ಆಗುವಾಗ ಸ್ವಲ್ಪ ಕಿರಿಕಿರಿ ಅನಿಸುವಾಗ ಇಂಥದ್ದೆಲ್ಲ ಮಾಡ್ತಾ ಇರ್ತೇನೆ. ಮದುವೆಗೆ ಹೋಗಿ ಬಂದು ಇದು ಕೆಲಸ. ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಹೊಲಿಲಿಕ್ಕೆಲ್ಲ ಕಡಿಮೆ ಆಗಿದೆ. ಹಾಗೆ ಅಂದರೆ ಕಡಿಮೆ ಆಗಿದೆ ಅಂದರೆ ಹಾಗೆಲ್ಲ ತುಂಬ ರಶ್ ಇಲ್ಲ, ಆದ ಕಾರಣ ಸ್ವಲ್ಪ ಫ್ರೀಯಾಗಿ ಖುಷಿ ಆಗ್ತಾ ಉಂಟು. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ದದ್ದು. ನಾನು ಬಂದ ಮೇಲೆ ನನ್ನ ಮಗಳು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ಲು ನನ್ನದು. ಅಂದರೆ ಸುಮ್ಮನೆ ಚಮ್ಮಕ್ ಚೆಲ್ಲು ಅಂತೇಳಿ ಒಂದು ರೀಲ್ಸ್ ಮಾಡಿದೆ. ಇವರು ಬೈಕಲ್ಲಿ ಹೋಗಿದ್ರು, ಬೈಕಲ್ಲಿ ಬಿಸಿಲಂತೆ. ಬಿಸಿಲಿಗೆ ನೋಡಿ ಇವರು ಬಂದು ಚಂದ ನಿದ್ದೆ ಹೊಡೆದಿದ್ದಾರೆ. ಬಿಸಿಲಿಗೆ ಹೋಗಿ ಬಂದು ಚಂದ ನಿದ್ದೆ ಮಾಡ್ತಾ ಇದ್ದಾರೆ. ಈಗ ಕಿರಿಕಿರಿ ಮಾಡಿದರೆ ನಮಗೆ 2 ಬೈಗಳು ಸಿಗ್ಬೋದು. ಅದೇನು ಬ್ಲಾಗ್ ಮಾಡು ಹಾಗಲ್ಲಿ ತಮ್ಮಂದೆಲ್ಲ ನೋಡಿ. ಇಲ್ಲಿ ನನ್ನ ತಮ್ಮ ನೋಡಿ ನೋಡಿ ಮನೆ ಕಟ್ಟುದಂತೆ. ಎಂತ ಮನೆ ಕಟ್ಟಿದ್ದು ಗೊತ್ತಿಲ್ಲ. ನೋಡಿ ಹೆಸರು ಹೇಗೆ? ನಿನಗೆ 1 ವರ್ಷ ಇರುವಾಗ ನೋಡಿ ನನಗೆ ಇದನ್ನು ಈ ಮನೆ ಕಟ್ಟುದನ್ನು ನನಗೆ 1 ವರ್ಷ ಇರುವಾಗ ಕೊಟ್ಟದಂತೆ. ಗಿಫ್ಟ್ ಕಟ್ಟದ್ದು ನನ್ನ ಅಕ್ಕ, ವಾಣಿ ಅಕ್ಕ. ಈಗ ಸಹ ಉಂಟು, ಈಗ ಸಹ ತೆಗೆದಿಟ್ಟದೆಲ್ಲ ಉಂಟು. ನನ್ನ ಮಗಳು ಹಾಳು ಮಾಡ್ತಾ ಇರಲಿಲ್ಲ. ಮಗನೂ ಅಷ್ಟೇ, ಅವನು ಯಾವುದೇ ಒಂದು ವಸ್ತುವನ್ನು ಹಾಳು ಮಾಡುದಿಲ್ಲ. ಈ ನೆಂಟರೆಲ್ಲ ಬಂದು ಒಂದೊಂದು ತಗೊಂಡು ಹಾಕಿ ಬಿಸಾಡಿ ಹಾಳು ಮಾಡಿದ್ದೆ ಬಿಟ್ರೆ. ಮತ್ತೆ ನನ್ನ ತಮ್ಮ ಇದ್ದಾನೆ, ಅವನು ಎಲ್ತು ಬಿಸಾಕಿ ಎಲ್ಲ. ಅವ ಚಿಕ್ಕವ ಅಲ್ಲ, ಅವ್ನು ಸಣ್ಣ ಅಲ್ಲ, ಹಾಗೆ ಮಾಡ್ತಾನೆ, ಗೊತ್ತಾಯ್ತಲ್ಲ. ಅವ ಸ್ವಲ್ಪ ಚಿಕ್ಕ, ಹಾಗೆ ಸ್ವಲ್ಪ ಲೂಟಿ ಮಾಡ್ತಾನೆ ಅಷ್ಟೇ. ನೋಡಿ ನಮಗೆ ಊಟ ಎಲ್ಲ ಆಯ್ತು. ನಮಗೆ ಇವತ್ತು ಸ್ಪೆಷಲ್ ಎಂತ ಇಲ್ಲ. ಇವತ್ತು ಸ್ಪೆಷಲ್ ಎಂತ ಇಲ್ಲ, ಊಟ ಮತ್ತೆ ಉಪ್ಪಿನಕಾಯಿ, ಮೊಸರು ಮತ್ತೆ ಉಪ್ಪಿನಕಾಯಿ. ಅದು ಮಾವಿನಕಾಯಿ. ನೋಡಿ ನಮ್ಮ ಮನೇಲಿ ಇವತ್ತು ಸ್ಪೆಷಲ್ ಐಟಮ್. ಇವತ್ತು ಅಲ್ಲ, ಮೊನ್ನೆ ಹೊಯ್ದಿದ್ದೇವೆ. ನೋಡಿ ಎಂತ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಮಾಂಬಳ ಮಾಡಿದ್ದಾರೆ. ನೋಡಿ ಇಲ್ಲಿ ಬಿಸಿಲಿಗೆ ಒಣಗಲಿಕ್ಕೆ ಇಟ್ಟಿದ್ದಾರೆ ಮಾಂಬಳ. ಇದು ನಿನ್ನೆ ಹೊಯ್ದದ್ದು, ಇದು ಮೊನ್ನೆ ಹೊಯ್ದಿದೆ. ನೋಡಿ ಇದೀಗ ಚಂದ ಬಿಸಿಲಿಗೆ ಒಣಗಿದೆ ಆಲ್ಮೋಸ್ಟ್ ಎಲ್ಲ. ಇದು ಒಣಗ್ತಾ ಉಂಟಷ್ಟೇ. ನೋಡಿ ನಮ್ಮ ಮನೆಯಲ್ಲಿ ಮಾವಿನ ಮರ ಉಂಟು, ಅದು ಮಾವಿನ ಮರ, ಅದರಿಂದ ಎಲ್ಲ ಬೀಳ್ತದೆ ಮಾವು. ಮೊನ್ನೆಯಿಂದ ಜೋರು ಮಳೆ ನಮ್ಮ ಮನೆಯಲ್ಲಿ, ಹಾಗೆ ಮಾವೆಲ್ಲ ಬಿದ್ದದ್ದು ತಮ್ಮ ಹೆಕ್ಕಿಕೊಂಡು ಬರ್ತಿದ್ದ. ಇವರು ರೈನ್ಕೋಟ್ ಆಗಿ ಹೋಗುದು ಹೆಕ್ಲಿಕ್ಕೆ ಹೋಗಿ ಮಾವಿನ ಹಣ್ಣು ತರೋದು. ಮಾವಿನ ಹಣ್ಣು ತಂದು ಅದನ್ನು ಹೊಯ್ದದ್ದು. ನೋಡಿ ಇದು ನಾನು ನನ್ನ ಅಮ್ಮನ ಶಾರ್ಟ್ಸ್ ಮಾಡಿದ್ದು. ಅಮ್ಮ ಸಾರಿ ಇಟ್ಟಿದ್ರು, ಹಾಗೆ ಈ ಶಾರ್ಟ್ಸನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ. ನೋಡಿ ನನ್ನ ತಮ್ಮ ಓಡಿದ. ಒಂದು ಮಾವಿನಕಾಯಿ ಉಂಟಂತೆ, ಹಾಗೆ ತರಲಿಕ್ಕೆ ಓಡಿದಾನೀಗ. ನೋಡಿ ಓಡಿದ. ನೋಡಿ ಅಲ್ಲಿ ಉಂಟು ಮಾವಿನ ಹಣ್ಣು, ಅದನ್ನು ತರಲಿಕ್ಕೆ ಓಡಿದ. ನೋಡಿ ಮಾವಿನ ಹಣ್ಣು ಸಿಕ್ಕಿತ್ತು, ಬಂದ. ನೋಡಿ ಅದು ಮಾವಿನ ಮರ. ನೋಡಿ ಅದರಲ್ಲಿ ಇನ್ನೂ ತುಂಬ ಮಾವಿನ ಹಣ್ಣು ಉಂಟು. ಅದು ಮಳೆ ಬರುವಾಗ ಜೋರು ಗಾಳಿಗೆ ಬೀಳ್ತದೆ. ಎಲ್ಲಿಗೆ ಹೋಗುದು? ಹೌದಾ? ನೋಡಿ ನಮ್ಮ ಮನೆಗೆ ಈಗ ಯಾರೋ ಒಬ್ರು ಬಂದ್ಯಾರಂತೆ, ಹೋಗಿ ನೋಡುವ. ನೋಡಿ ಓಡಿದ, ಮಾವಿನ ಹಣ್ಣು ತಗೊಂಡು ಬಂದಿದ್ದಾನೆ. ನೋಡಿ ಇದು ಯಾರು ತಂದು ಕೊಟ್ಟದ್ದು ಮಾವಿನ ಹಣ್ಣು? ನೋಡಿ ಅಜ್ಜಿ ಬಂದ್ರಂತೆ. ನೋಡಿ
ನನ್ನ ಅಜ್ಜಿ ಬಂದರು. ಹಾಂ ನೋಡಿ ಇಲ್ಲಿ ಅಜ್ಜಿ. ಹರಿ ಓಂ. ಹಾಂ ನೋಡಿ, ಇದು ನನ್ನ ಅಪ್ಪನಮ್ಮ. ನೋಡಿ ಅಜ್ಜಿ ಬಂದರು. ನೋಡಿ ಇಲ್ಲಿ ಅಜ್ಜಿಯ ಕೈಯಲ್ಲಿ ಎಂತದ ಅದು? ಇದು ಇಂಗ್ಲಿಷ್ ಇದು ಎಂತ ಪಳ್ಳಿ ಸೊಪ್ಪು ಗೊತ್ತುಂಟ ಯಾರಿಗಾದ್ರೂ? ಪಳ್ಳಿ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಇದು ಮೈಯಲ್ಲಿ ಬಿದ್ರೆ ಇದನ್ನು ಚಂದ ಮೈಯಲ್ಲಿ ಗಜ್ಜಿ ಬಿದ್ರೆಯಾ? ಮೈಯಲ್ಲೆಲ್ಲ ಅಲ್ಲಮ್ಮ, ಕಜ್ಜಿ ಬಿದ್ರೆ ಮೈಯಲ್ಲಿ ಬೀಳುದ? ಮೈಯಲ್ಲಿ ಬೀಳುದು ಕೋಟ್ಲೆ ಅಂತೆಲ್ಲ ಹೇಳ್ತಾರಲ್ಲ, ದೊಡ್ಡದಕ್ಕೆ ಕೋಟ್ಲೆ ಹೇಳ್ತಾರೆ, ಸಣ್ಣದಕ್ಕೆ ಚಿಕನ್ ಬಾಕ್ಸ್ ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ನೋಡಿ ಎಲೆಯನ್ನು ಕರೆಕ್ಟಾಗಿ ನೋಡಿ ಇದನ್ನು ಇದು ಮಾಡ್ತಾರೆ ಎಂತ ಅಂತ ಹೇಳಿದ್ರೆ, ಇದನ್ನು ಗುದ್ದಿ ರಸ ತೆಗೆದು ಈ ರಸಕ್ಕೆ ಎಂತ ಸೇರಿಸ್ಬೇಕಮ್ಮ? ಮೈಗೆ ಹಚ್ಚಲಿಕ್ಕೆ ಅರಶಿನ ಸೇರಿಸಿ ಮೈಗೆ ಹಚ್ಚುತ್ತಾರೆ. ಮತ್ತೆ ಅದರ ಒಂದು ಸ್ಪೂನ್ ಆಗುವಷ್ಟು ರಸವನ್ನು ಹೊಟ್ಟೆಗೆ ಕೂಡ ತಗೊಳ್ತಾರೆ. ಬೇಗ ವಾಸಿ ಆಗ್ತದೆ ಅಲ್ಲಮ್ಮ? ಅದೇ ಹೊಟ್ಟೆಗೆ ತಗೊಳ್ಳಿಕ್ಕೆ ಅರಶಿನ ಹಾಕ್ಲಿಕ್ಕಿಲ್ಲ, ಮೈಗೆ ಉಜ್ಜುದಾದ್ರೆ ಮಾತ್ರ ಅರಶಿನ ಹಾಕ್ಲಿಕ್ಕೆ. ಇದೇನೋ ನನ್ನ ಅಪ್ಪ ಹೇಳಿದಂತ ಕಜ್ಜಿಗೆ ಹಾಕ್ಲಿಕ್ಕೆ ಅಂತ. ಬೇರೆ ಮೈಯಲ್ಲಿದ್ದ ಯಾವುದೇ ತುರಿಕೆ ಕಜ್ಜಿಗೆಲ್ಲ ಆಗ್ತದೆ ಇದು, ಆಯ್ತಾ? ಎಲರ್ಜಿಗೆಲ್ಲ ಆಗ್ತದೆ. ನೋಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ಗಿಡ ಉಂಟು, ಅಂದರೆ ಹೂವಿನ ಗಿಡ ಎಲ್ಲ ಉಂಟು. ಅದನ್ನೆಲ್ಲ ನಾನೀಗ ತೋರಿಸ್ತೇನೆ. ಹಾಂ ನೋಡಿ ಇಲ್ಲಿ ಅಮ್ಮ ಏನೋ ಕರೆದ್ರು. ಎಲ್ಲ ಹೇಳುದಲ್ಲ ವಿಹಾರಿಕ, ಒಂದು ಜೋಶ್ ಇರಲಿ ಆಯ್ತಾ? ಹಾಂ ಎಂತ ಅಮ್ಮ? ನೋಡು ಇದು ಇದು ಎಳಕಿಸುದು, ಯಾಕಂದ್ರೆ ಬೇಗ ಒಣಗಿದ್ರೆ ಒಳ್ಳೇದು. ಈ ಮಳೆಯಿಂದಾಗಿ ನಮಗೆ ಹೆದರಿಕೆ ಆಗ್ತಿತ್ತು. ನಾವು ಇದು ಮಾಂಬಳ ಹಾಕಿದ ದಿನವೇ ಮಳೆ ಸ್ಟಾರ್ಟ್ ಆಗಿದೆ. ಇದನ್ನೀಗ ಹರಿದ್ರೆ ನಂಗೆ 2 ಬೈಗಳು ಸಿಗ್ಬೋದು. ನೋಡಿ ಎಳ್ಕುತ್ತದ, ನೋಡುದು ಹರಿತದೆ ಕೂಡ. ನಿಧಾನವಾಗಿ ಎಳ್ಕಿಸಿದ್ರೆ ಏನಾಗುದಿಲ್ಲ. ಮಾಂಬಳ ಇದು 2 ದಿನ ಎರ್ದಿದ್ದೇವೆ, ಹಾಗೆ ಇಷ್ಟು ದಪ್ಪ. ಯಾರ್ಯಾರು ಹೇಗೆ ಮಾಂಬಳ ಏರಿತಾರೆ ಗೊತ್ತಿಲ್ಲ. ನಾನು ಸ್ವಲ್ಪ ಕುದಿಸಿ ಎರಿಯುದು, ಯಾಕಂದರೆ ನಾವು ಮಾವಿನಕಾಯಿ ತೊಳಿತೇವಲ್ಲ, ತೊಳೆಯುವಾಗ ಮಾವಿನಕಾಯಿಗೆ ನೀರು ಹತ್ತಿರ್ತದೆ. ಆ ನೀರು ಅಲ್ಲಿ ಒಡೆದ ಮಾವಿನಕಾಯಿ ನೀರು ಕುಡಿದಿರುವಾಗ ನಾವು ಹಾಗೆ ಇದನ್ನು ಎರೆದ್ರೆ ಇದು ಅಂದರೆ ಎಷ್ಟು ಒಣಗಿಸಿದ್ರು ಕೂಡ ಸ್ವಲ್ಪ ದಿನ ಕಟ್ಟಿ ಇಟ್ಟ ನಂತರ ಅದು ಹುಳ ಎಲ್ಲ ಆಗ್ತದೆ, ಅಥವಾ ಬೂಸು ಬರುದು ಅಂತ, ಬೂಸಣ ಬರುದು ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ನೋಡಿ ಎಷ್ಟು ಚಂದ ಬಂದಿದೆ ಅಂತ ನೋಡಿ. ಮಾಂಬಳ ತುಂಬಾ ಚಂದ ಬಂದಿದೆ. ಇದರ ಮೇಲೆ ಪುನಃ ಇನ್ನು ನಾಳೆ, ಇವತ್ತು ಮಾವಿನ ಹಣ್ಣು ಸಿಕ್ಕಿದ್ರೆ ನಾಳೆ ಕೂಡ ಇದ್ರ ಮೇಲೆ ಹೊಯ್ಯೋದಪ್ಪ ಸರ್? ಇದ್ರ ಮೇಲೆ ಹೊಯ್ಯುದು. ಮಾಡ್ತೇವೆ ನೋಡಿ, ಚಂದ ಬಂದಿದೆ. ಇದು ನಿನ್ನೆ ಮತ್ತೆ ಇವತ್ತು ಇದರಲ್ಲಿ ಹೊಯ್ದದ್ದು ನೋಡಿ. ತಟ್ಟೆಯಲ್ಲಿ ಹೊಯ್ಯುದು ರೌಂಡ್ ಆಗಿ ಚಂದ ಬರ್ತದೆ. ತೊಟ್ಟೆ ಇಟ್ಟು ಹೊಯ್ಯುದು ನೋಡಿ. ತೊಟ್ಟೆಯ ಮೇಲೆ ನೋಡಿ ಎಷ್ಟು ಚಂದ ಹೇಳ್ಕಿ. ತೊಟ್ಟೆಯ ಮೇಲೆ ಹೊಯ್ಯುದು ಯಾಕೆ? ಬೇಗ ಹೇಳಲಿಕ್ಕೋಸ್ಕರ. ನೋಡಿ. ಈಗ ನೋಡುವ, ನಾವೀಗ ಹೂವಿನ ಗಿಡ ದೋಸೆ ಹಾಕಿದ್ದು ಕಾಗೆ ತಗೊಂಡು ಹೋಗ್ಲಿಲ್ಲ ನೋಡಿ. ಅಲ್ಲಿ ದೋಸೆ ಹಾಕಿಟ್ಟಿದ್ದಾರೆ ಅಮ್ಮ ಕಾಗೆ ಅಂತ. ಒಂದು 4 ದೋಸೆ ತಗೊಂಡು ಹೋಗಿತ್ತು ಪಾಪ. ಆಮೇಲೆ ಅದಕ್ಕೆ ಹೆದರಿಕೆ ಆಯ್ತಾನೆ, ಇಲ್ಲಿ ನಾವು ಆಚೆ ಓಡ್ತಾ ಇದ್ದೇವಲ್ಲ. ನೋಡಿ ನಾವೀಗ ಹೂವಿನ ಗಿಡ ನೋಡ್ಲಿಕ್ಕೆ ಹೋಗುವ. ಅಮ್ಮ ನೆಟ್ಟದ್ದು ಗಜ್ಜೆ ಹಾಕಿದ್ದೆಲ್ಲ ಮೇಲೆ, ಹಾಗೆ ಅದನ್ನು ನೋಡಿ. ಕಜ್ಜಾಯ ಮತ್ತೆ ಇದು ಸಣ್ಣ ಸಾಟೆ ಎಲ್ಲ ಒಂದು ಹಾಕಿದ್ದೆ ಅದಕ್ಕೆ ತಿನ್ಲಿಕ್ಕೆ. ನೋಡಿ ಅಲ್ಲಿ ಹೂವಿನ ಗಿಡ ನೆಟ್ಟಿದ್ದಾರೆ ತುಂಬಾ. ಏನು ನೆಡ್ಲಿಲ್ಲ, ನೆಟ್ರೆ ಬರ್ಬೇಕಲ್ಲ ನೋಡಿ. ಇದು ನೋಡಿ ಎಷ್ಟು ಚಂದ ಅಂತೇಳಿ. ಇದು 3 ಕಲರ್ ಉಂಟು, ಒಂದಿಷ್ಟು ಡಾರ್ಕ್, ಒಂದಿಷ್ಟು ಲೈಟ್, ಮತ್ತೊಂದು ಸ್ವಲ್ಪ ಡಾರ್ಕ್. ನೋಡಿ ಲೈಟ್ ಇದಲ್ಲ, ಇದಕ್ಕಿಂತಲೂ ಲೈಟ್ ಇದು ಉಂಟು, ಆಚೆ ಉಂಟು ನೋಡಿ. ಇದು ಅಮ್ಮ ಮಣ್ಣಿನ ಮಡಿಕೆಯಲ್ಲಿ ನೆಟ್ಟದ್ದು. ಮಣ್ಣಿನ ಮಡಿಕೆ. ಇಲ್ಲಿ ನೋಡಿ ಲಿಂಬೆ ಗಿಡ ಒಂದು ಎಷ್ಟು ಆಗ್ತದೆ ಅಂತ ಇಲ್ಲ. ಇಲ್ಲಿ ಲಿಂಬೆ ಗಿಡ ಮತ್ತೆ ಟೊಮೆಟೊ ಗಿಡ ಎಷ್ಟು. ಇದೆಂತ ಗಿಡ? ಅದು ಸದರ್ದಿ. ಇದುವೇ ಗಿಡ. ಇದು ನಿನ್ನೆ ನೆಟ್ಟ ಗಿಡ. ಇದೆಂತ? ನಿನ್ನೆ ನೆಟ್ಟದ್ದು, ಅಲ್ಲಿಂದ ಒಂದು ಗೆಲ್ಲು ತೆಗೆದು ಬರ್ತದೆ. ಇದೆಲ್ಲ ಸುಟ್ಟುಕೊಂಡು ಉಂಟು ಇನ್ನುಗಳು ಇಲ್ಲಿ ನೋಡಿ. 25 ಗೋಣಿ ತಂದಿದ್ದೇನೆ. ಓ ಇಲ್ಲಿ ನೋಡಿ ನನ್ನ ಸೈಕಲ್. ಇದು ಇದು ನೋಡಿ ಬಿಸ್ಕೆಟ್ ಹೂ ಇನ್ನು ಜೋರು ಮಳೆ ಬಂದ್ರೆ ಆಚೆಲ್ಲ ಇದ್ದದನ್ನೆಲ್ಲ ಈಚೆ ತಂದಿಟ್ಟದ್ದು, ಇನ್ನು ಕೊಳಿತದೆ. ಮುಗ್ಗಾಗಿದೆಲ್ಲ. ಇದು ಆರೆಂಜ್ ಕಲರ್ ಅಲ್ಲಿ ಆಗ್ತಾ ಉಂಟು. ಈಗ ಇಲ್ಲಿ ನೋಡು ನೋಡಿ ಚಂದ ಉಂಟು ಆರೆಂಜ್ ಕಲರ್. ಇದು ವೈಟ್ ಮುದ್ದೆ, ವೈಟ್ ಮುದ್ದೆ. ಇದೆಂತ ಫ್ರೈಡ್ ರೈಸ್ಗೆ ಹಾಕುದಂತೆ ಅಮ್ಮ ಹೇಳಿದ್ರು ಅಂತೇಳಿ. ಇದೆಲ್ಲ ಇದು ಅಲವೀರಾ ಅಂದ್ರೆ ಇಷ್ಟ ಅದಕ್ಕೆ. ಇದು ನೋಡಿ ಇದು ಪಿಂಕ್. ಇದು ಇನ್ನು ಉಂಟು ಆಚೆ, ಮಳೆಗೆ ಅದು ಹಾಳಾಗ್ತದೆ. ಇದೆಲ್ಲ ಇದು ಉದಯ ಮಲ್ಲಿಗೆ. ಇದು ಉದಯ ಮಲ್ಲಿಗೆ, ಇದು ಪೇಟೆ ಮಲ್ಲಿಗೆ, ಇದು ಜಾಜಿ ಮಲ್ಲಿಗೆ. ನೋಡಿ ಜಾಜಿ ಮಲ್ಲಿಗೆ ಇದು ಬರ್ತಾ ಉಂಟು, ಇಲ್ಲಿ ಉಂಟು ನೋಡಿ ಸಣ್ಣದು. ಹಾಗೆ ಗರ್ಗ ಒಂದು ಎಷ್ಟು ಉಂಟು ಅಂತ ಇಲ್ಲ.
ನಾನು ಸಾವನೂರಿಂದ ಹಿಡ್ಕೊಂಡು ಬಂದದ್ದು. ನೋಡಿ ಇಲ್ಲಿ ಈ ಹೂ ಸಹ ನಮ್ಮ ಮನೇಲಿ ಆಗ್ತದೆ. ಇದು ಇದ್ದ ಕಾರಣ ಒಂಥರ ಚಂದ ಕಾಣುದು, ಅಂದ್ರೆ ಹೂ ಇರ್ತದೆ ನೋಡಿ, ಇದೊಂಥರ ಬಲ್ಲೆಯಾಗಿ ಬೆಳೆದ್ರು ಕೂಡ ಹೂ ತುಂಬಾ ಇರ್ತದಲ್ಲ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಇದು ನೋಡಿ ದರ್ಬ ನಮ್ಮ ಮನೇಲಿ ಅದು ದರ್ಬೆ ಅಂತೇಳಿ ಗೊತ್ತಿರ್ಬೋದು, ಪೂಜೆಗೆಲ್ಲ ಬೇಕಾಗ್ತದಲ್ಲ, ಎಲ್ಲ ದೇವರ ಇದಕ್ಕೆ ಎಲ್ಲ ಬೇಕಾಗ್ತದೆ, ಎಲ್ಲ ಕಾರ್ಯಕ್ರಮಕ್ಕೂ ಬೇಕಾಗ್ತದೆ. ಇಲ್ಲಿ ನೋಡಿ ಇದೊಂದು ಕಲರ್ ಬೇರೆ, ನನ್ನ ಮಗನಿಗೆ ಆ ಕಲರ್ ಈ ಕಲರ್ ಅಂತ ಹೇಳಿ. ನೋಡಿ ಇದು ಇದೆಂತ ಇದು ಸತ್ತೋಗಿತ್ತು, ಬಂತು ಏನು, ಇದ್ರ ಹೆಸರು ಹೇಗೆ ಎಂತ ಹೆಸರು ಅವನಿಗೆ ಗೊತ್ತಿಲ್ಲ, ಆದ್ರೆ ಚಂದ ಉಂಟು ನೋಡಿ. ಅಲವೀರನ್ನು ತುಂಬಾ ನಡುದು ನೋಡಿ, ಇದು ಮರಿ ಹಾಕಿದೆ ಅಲವೀರ, ಸಣ್ಣದನ್ನ ನಟ್ಟದು, ಆಮೇಲೆ ಪುನಃ ಮರಿ ಹಾಕಿದ್ದು ಅಂತ ತೆಗೆದು ನಡ್ಬೇಕಿನ್ನು. ಇದು ನೋಡಿ, ಇದು ತೋಟದಲ್ಲಿ ಇದು ಬೆಳೆಯುವಂಥದ್ದಲ್ಲ ಅಲ್ಲ. ನೋಡಿ ಇದು ಗರ್ಗ ಅಂತೂ ತುಂಬಾನೇ ಉಂಟಲ್ಲೆಲ್ಲ. ಇದೊಂದು ಪೇಟೆ ಮಲ್ಲಿಗೆ, ಹಾಗೆ ತುಳಸಿ ನೆಡುದು ಇಷ್ಟ, ಹಾಗೆ ತುಳಸಿ ಎಲ್ಲ ನೆಟ್ಟು ಬಿಡುದು. ತುಳಸಿ ನೆಟ್ಟಿದ್ದಾರೆ. ಆಮೇಲೆ ಇದು ಗರ್ಗ ನೋಡಿ, ಇದೆಲ್ಲ ನೋಡಿ ಒಂಥರ ಆಗ್ಲಿಕ್ಕೆ ಶುರು ಆಯ್ತು, ಯಾಕಂದ್ರೆ ಮಳೆ ಬರ್ತದಲ್ಲ. ಇದಂತೂ ಇನ್ನೂ ಚಂದ ಉಂಟು, ಒಳ್ಳೆ ಬಿಸ್ಕೆಟ್ ಹೂ, ದೊಡ್ಡ ಹೌದು, ಅದು ರಿಂಗ್ 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 ಆಗಿ ನೋಡಿ ಇದು ಚಂದ ಬಂದ್ರೆ ಈ ತರ ಬರ್ತದೆ ನೋಡಿ. ಇದ್ರ ಆಚೆ ಒಂದು ಹೂ ಇವಳಿಲ್ಲಿ ಪಿಂಕ್ ಹೂ, ಇವಳಿಲ್ಲಿ ಪಿಂಕ್ ಹೂ, ಅದು ಆಚೆ ಉಂಟು ಗಿಡ. ಹಾ ಇಲ್ಲಿ ಅದು ಇಲ್ಲಿ ನೋಡು, ಮುಗ್ಗುಂಟು ಹೌದು ಹಾಗೆ ನೋಡಿ, ಇದರಲ್ಲಿ ನೋಡಿ ಬೇರೆ ಕಲರ್ ಚಂದಾಗಿದೆ. ಇದೆಲ್ಲ ಇವಳು ಇಲ್ಲಿ ಸಹ ಅಲವರ ನೆಟ್ಟಿದ್ದಾನೆ, ಅಲವೀರ ನೆಡುದಂದ್ರೆ ತುಂಬಾ ಇಷ್ಟ ನಂಗೆ. ಈ ಕಡೆ ಇಲ್ಲಿ ಶಂಖಪುಷ್ಪ, ಇಲ್ಲಿ ಸಹ ನೆಟ್ಟಿದ್ದಾನೆ. ಇಲ್ಲಿ ಬ್ಲೂ ಶಂಖಪುಷ್ಪ. ಬ್ಲೂ ಶಂಖಪುಷ್ಪದ ಒಂದೇ ಎಲೆ ಎದ್ದು. ಅಮ್ಮ ಇಲ್ಲಿ ನೋಡಿ, ಇದು ನೋಡಿ ಇದು ಎಂತ ಹೇಳುದು, ಸಾಂಬ್ರಾಣಿ. ತಂಬುಳಿ ಎಲ್ಲ ಮಾಡ್ಲಿಕ್ಕೆ ಭಾರಿ ಚಂದ, ಒಳ್ಳೇದುಂಟು. ಮದ್ದಿಗೂ ಆಗ್ತದೆ, ತಂಬುಳಿ ಮಾಡ್ಲಿಕ್ಕಂತೂ ಈ ಬೇಸಿಗೆಗಾಲಕ್ಕೆ ಈ ಹಲ್ಲು ನೋವಲ್ಲಿ ಉಂಟಲ್ಲ, ನನಗೆ ಒಮ್ಮೊಮ್ಮೆ ಮಾತಾಡುವಾಗ ಅಲ್ಲೇ ಸ್ಟ್ರಕ್ ಆದಾಗ ಆಗುದು. ಇಲ್ಲಿ ನೋಡಿ, ಇದು ಒಂದರ ಗಿಡ ನಾನು ಅಲ್ಲಿ ಒಂದು ಸಣ್ಣದು, ಇದು ಚಂದ ಉಂಟು, ರೌಂಡ್ ರೌಂಡ್ ಇಸಲಾಗಿ. ಎಂತದ ನಿನ್ನದು ಸುಮ್ಮನೆ ಇಲ್ಲಿ ನೋಡಿ ಅದರಲ್ಲಿ ಬೇರೆ ಕಲರ್. ಇದು ಮರಿ ಹಾಕಿದ್ದು, ಮರಿ ಮಾತ್ರ ಅಮ್ಮನಿಗಿಂತ ದೊಡ್ಡಾಗಿದೆ ಮರಿ. ನೋಡಿ ಇಲ್ಲಿ ಈ ಹೂ ಚಂದ ಉಂಟು. ಎಲ್ಲಿ ಅಲವೀರ, ಎಲ್ಲಿ ಅಲವೀರ ಇದು ನಟ್ಟದ್ದು, ಇದು ಮರಿ ಹಾಕಿದ್ದು. ಇಲ್ಲಿ ಸಹ ಒಂದು ನಟ್ಟಿದ್ದೇನೆ, ಮರಿ ಹಾಕಿದ ಗೊತ್ತಿಲ್ಲ, ಇಲ್ಲ ಹಾಕ್ಲಿಲ್ಲ ಅದು. ನೋಡಿ ಇದರ ಎಡೆಯಲ್ಲಿ ಒಂದು ಗಿಡ ಉಂಟು ನೋಡಿ. ಈ ಕಡೆ ಮತ್ತೆ ಈ ಗಿಡ ಇಲ್ಲಿ ಸಹ ಬಂದಿದಾ, ಎಲ್ಲ ಅಲ್ಲಿ ಉಂಟು ನೋಡಿ. ಬೀಜ ಬಿದ್ದಷ್ಟು ಸಾಕ್ತದೆ. ನೋಡಿ ಇನ್ನೊಂದು ಮಾವಿನಕಾಯಿ ಸಿಕ್ಕಿತು. ಇಲ್ಲಿ ಗಿಡದ ಅಡಿಯಲ್ಲಿತ್ತು ಮಾವಿನಕಾಯಿ. ಇದು ನೋಡಿ ಕೆಂಪು ದಾಸವಾಳಾಗಿದೆ ನೋಡಿ. ಈ ಅಲವೀರ ನೋಡಿ ಹೇಗೆ ಉಂಟು ಅಂತ ನಂಗೆ ಖುಷಿ ಆಗಿದೆ ಇದನ್ನು ನೋಡೋದು. ಇಲ್ಲಿ ನೋಡಿ ಅಲವೀರ ಒಂಥರ ಚಂದ ಆಗುದು. ಎರಡು ಬುಡ ಅಂದರೆ ಒಂದೇ ಬುಡ ಇದು, ಅದು ಎರಡು ನೋಡಿ. ಇದರಲ್ಲಿ ಟೊಮೆಟೊ ಗಿಡ, ಎಲ್ಲಿ ಹೋದರೂ ಟೊಮೆಟೊ ಗಿಡ, ಮತ್ತು ಇದು ಕಷಿ ಪಪ್ಪಾಯಿ ಗಿಡ, ಅದನ್ನು ತೆಗೆದು ನಡಬೇಕು ನೋಡಿ. ಒಂದೇ ಬುಡದಲ್ಲಿ ಇರುವುದು ಎರಡು. ಅದನ್ನು ಹೂ ಬಿಡ್ತದ ಗೊತ್ತಿಲ್ಲ, ಅವತ್ತು ನಾವು ನೆಟ್ಟದ್ರಲ್ಲಿ ಮಧ್ಯದಲ್ಲಿ ಹೂ ಬಿಟ್ಟಿತ್ತು ಚೆಂದಾಗಿ, ನೋಡಲಿಕ್ಕೆ ಖುಷಿ ಇದೆ ನನಗೆ. ಹಾಗೆ ನೋಡಿ ಇದು ಹಾಗೆ ಮುದ್ದೆ ಒಂಥರ ಪರ್ಪಲ್, ಅಂದರೆ ಈ ಬಿಸಿಲಿಗೆ ಅರಳುವುದೇ ಇಲ್ಲ, ಯಾಕೆ ಗೊತ್ತಿಲ್ಲ ನೋಡಿ. ಅದು ಮತ್ತು ತಂಪಲ್ಲಿದ್ದರೆ ಆಗ್ತದೆ, ಒಳ್ಳೆ ಅರಳುತ್ತದೆ. ಮತ್ತು ಇದು ಚಟ್ಟಿ ದೊಡ್ಡ ದೊಡ್ಡ ಮಣ್ಣಿನ ಚಟ್ಟಿಯೇ ತಂದು ನಟ್ಟದ್ದು, ಆದರೂ ಕೂಡ ಅದಕ್ಕೆ ಸಾಕಾಗ್ತಾ ಇಲ್ವ ನೀರು, ಏನು ಅಂತ ಗೊತ್ತಿಲ್ಲ, ಇನ್ನು ನೋಡಬೇಕು. ಹಾಗೆ ನೋಡಿ ಸೈಕಲ್ ಕಲಿತಾ ಇದ್ದಾನೆ. ಹೀಗೆ ಇಲ್ಲಿ ಒಂದು ಕರ್ಣಕುಂಡಲ, ಇದು ಗಿಡ ಎಷ್ಟು ಆದರೆ ನೀರಲ್ಲಿದ್ದರೆ ಎಷ್ಟು ಆದರೆ ಚೆಂದ ಕಾಣ್ತದೆ. ಮಾವಿನಕಾಯಿ ಅಲ್ಲಿ ಒಂದು ಬಿದ್ದಿದೆ, ಅದೇನೋ ತಿಂದಿದೆ ಕಾಣಬೇಕು. ಹಾಗೆ ನೋಡಿ, ಇದು ಎಂತ ಇಲ್ಲಾದ್ರೆ ಈ ಹೂವಿನ ಗಿಡ ನೋಡಲಿಕ್ಕೆ ಚೆಂದ ಆಗ್ತದೆ, ಖುಷಿ ಆಗ್ತದೆ ಹೂವನ್ನು. ಹಾಗೆ ಇಲ್ಲಿ ಸಹ ನೋಡಿ ಮುದ್ದೆ, ಇದು ಎಂತ ಹೇಳೋದು, ಶಂಖಪುಷ್ಪ, ಮುದ್ದೆ ಶಂಖಪುಷ್ಪ. ಅದು ನೀಲಿ, ಇದು ಪರ್ಪಲ್, ಇನ್ನು ವೈಟ್ ಇದೊಂದು ಮಾಡಬೇಕು, ವೈಟ್ ಇದು ಉಂಟು. ಅಲ್ಲಿ ಇಲ್ಲಿ ಸ್ವಲ್ಪ ಗಿಡ ತಂದು ನೆಟ್ಟಿದ್ದೆ. ಇದು ಗಿಡ ದೊಡ್ಡ ಆನೆ ಮರಿಯಾಗೆ ಬಂದಿದೆ, ಆದರೆ ಹೂವಾದದ್ದು ಕಡಿಮೆ. ತುಂಬೆ ಗಿಡವು ಹಾಗೆ. ಇದು ನಾನು ತುಂಬೆ ಗಿಡ ಎಲ್ಲಿಂದ ತಂದು ನೆಟ್ಟದ್ದು ಅಂತ ಹೇಳಿದರೆ, ಅಲ್ಲಿ ಊರಿನ ಹೆಸರೇ ಬರ್ತಾ ಇಲ್ಲ ನನಗೆ. ತುಂಬ ದೂರದಿಂದ ಜಾತ್ರೆಗೆ ಹೋಗಿರುವಾಗ ತಂದು ನೆಟ್ಟದ್ದು ನಾನು. ಹಾಗೆ ಅದೆಲ್ಲಿಯೋ ದೂರ ಅವತ್ತು ಮೊಲ ಸಿಕ್ಕಿತ್ತು ಅಂತ ಹೇಳಿದ್ದೆವು, ಪುಳಿಗುಕ್ಕು ಆಚೆ. ಹೌದು, ಆಚೆ ಹೋಗಿ ತಂದು ಅಲ್ಲಿಂದ ಹಿಡ್ಕೊಂಡು ಬಂದದ್ದು. ಹಾಗೆ
2 ಗಿಡ ತಂದಿದ್ದೆ, 2 ಗಿಡ ಸಹ ನೆಟ್ಟಿದ್ದೇನೆ. ನಾವಿನ್ನು ಸೀದಾ ಇದನ್ನಂತೂ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಚಂದ ಉಂಟು. ಹಾಗೆ ನಾವಿನ್ನು ನಾವೆಲ್ಲಿ ಈ ಗರ್ಗ ಉಂಟು ನೋಡಿ, ಗರ್ಗ ಎಣ್ಣೆ ಮಾಡೋರಿಗೆ ಗರ್ಗ ಉಂಟು. ಇದ್ರ ಎಡೆಯಲ್ಲಿ ನೋಡಿ ಒಂದು ಅದರಷ್ಟಕ್ಕೆ ಬೀಜ ಹುಟ್ಟಿ ಸಣ್ಣ ಗಿಡ ಇತ್ತು, ಈಗ ಸ್ವಲ್ಪ ದೊಡ್ಡ ಆಯ್ತು. ಇಗಳಿ ಕಾಣ್ತದ ಗೊತ್ತಿಲ್ಲ. ಇಗಳಿಲ್ಲಿ ಇದು ಇದು ಎಂತ ಒಯ್ದೀಗ ಕಾಣ್ತದ ನೋಡು, ಒಯ್ದು ಇದು ಇದು ಎಂತ ಪೊಮೊಗ್ರೆನೆಟ್ ಜೊತೆಲಿ ಬರ್ತಾ ಉಂಟು ಎಲ್ಲಾನು. ಹೂ ಬಂದರೆ ಅಂತೂ ಚಂದ ನೋಡಲಿಕ್ಕೆ, ಖುಷಿ ಆಗ್ತದೆ ನೋಡುವಾಗ. ಎಲ್ಲಿಗೆ ಹೋಗ? ಇನ್ನೂ ನಡಬೇಕು. ಇನ್ನೆಲ್ಲಿಗೆ ಹೋಗುದು? ಅಲ್ಲಿ ಬಸಳೆ ನೆಟ್ಟಿದ್ದೇವೆ, ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಷ್ಟೆ. ಬಸಳೆ ಮತ್ತೆ ತೊಂಡೆಕಾಯಿ. ನೋಡಿ ನಮ್ಮ ತೊಂಡೆಕಾಯಿ ಇಷ್ಟು ಚಿಕ್ಕ ಎಂತ ಹೇಳುದು, ಅದಕ್ಕೆ ಇಷ್ಟು ಚಿಕ್ಕ ಗಿಡ ನೆಟ್ಟದಂತೆ. ಇಷ್ಟು ಸಣ್ಣ ಗಿಡ ತೊಂಡೆಕಾಯಿ ಆದ್ರೂ ಅಷ್ಟೇ, ನಾನು ಇದು ಬಸಳೆ ಆದ್ರೂ ಅಷ್ಟೇ, ಅವ್ರಿಗೆ ಗೊತ್ತುಂಟು ಎಲ್ರಿಗೂ ನಾನು ನಡುದೇ ಸಣ್ಣದು ಅಂತೇಳಿ. ಟೊಮೆಟೊ ಗಿಡ ನೆಟ್ಟಿದ್ದೇನೆ ನೋಡಿ, ಎಷ್ಟು ಟೊಮೆಟೊ ಗಿಡ ಬರ್ತದಲ್ಲ ಅದಕ್ಕೆ ನೆಟ್ಟಿದ್ದೇನೆ. ಇಲ್ಲಿ ನೋಡಿ ನಾವು ಬಸಳೆ ನೆಟ್ಟಿದ್ದೇವೆ, ಸಣ್ಣದಂದರೆ ಅದೇ. ಇದು ಕೂಡ ಒಂದು ಇಷ್ಟು ಉದ್ದ ಇತ್ತು, ಅಷ್ಟುದ್ದವನ್ನು ನೆಟ್ಟದ್ದು, ಬಂದರೆ ಬರಲಿ ಅಂತ ಬರ್ತಾ ಉಂಟು. ನೋಡಿ ಇದು ಟೊಮೆಟೊ ಗಿಡ ನೆಟ್ಟಿದ್ದೇನೆ. ಒಂದು ಅಡಿಕೆ ಸಿಕ್ಕಿತ್ತು, ಕೊಟ ಕೊಟ ಅಂತ ಹೇಳ್ತಾ ಉಂಟು. ಅದಕ್ಕೆ ಬೇಜಾರಾಗೋದು ಬೇಡ ಅಂತ ಒಂದು ಹೂವಿನ ಗಿಡ ಸಹ ನೆಟ್ಟು ಬಿಟ್ಟಿದ್ದೇನೆ ಜೊತೆಯಲ್ಲಿ. ಈಗ ಅಡಿಕೆ, ಒಳ್ಳೆ ಅಡಿಕೆ ತಗೊಂಡೋಗು. ನೋಡಿ ಅಲ್ಲಿ ಬಸಳೆ ತೋರಿಸಿದ್ದೇವಲ್ಲ, ಇಲ್ಲಿ ತೊಂಡೆಕಾಯಿ ಚಪ್ಪರ ಸಣ್ಣದಾಯಿತು ಪಾಪ, ಎಲ್ಲ ಈ ಬಳ್ಳಿ ಕೆಳಗೆ ಬೀಳ್ತಾ ಉಂಟು ನೋಡಿ, ಕೆಳಗೆ ತೊಂಡೆಕಾಯಿ ಆಗ್ತಾ ಉಂಟು ನೋಡಿ. ಇಲ್ಲಿ ನೆಲದ ಹತ್ರ ತೊಂಡೆಕಾಯಿ ಚಪ್ಪರ ಹಾಕಿದ್ದೇವೆ, ಚಪ್ಪರ ಮೇಲೆ ಎಲ್ಲ ಇದ್ದದ್ದು ಅಂದರೆ ಚಪ್ಪರಕ್ಕೆ ಸಣ್ಣ ಆಗಿದೆ, ಅದಕ್ಕೆ ತೊಂಡೆಕಾಯಿ ಕೊಯ್ತಾ ಇರ್ತೇನೆ ನಾನು ಆಗಾಗ. ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ, ಅದು ಯಾವಾಗ ತುಂಬ ಟೈಮ್ ಆಯ್ತಲ್ಲ ಆಗಿದೆ. ನಿನ್ನೆಲ್ಲ ಮೊನ್ನೆ ಸಹ ಒಂದು ಪದಾರ್ಥ ಆಗುವಷ್ಟು ತೊಂಡೆಕಾಯಿ ಸಿಕ್ಕಿತ್ತು. ಈಗ ಸಹ ಕೊಯ್ದರೆ ಒಂದು 2 ನಾಳೆ ನಾಡಿದ್ದು ಕೊಯ್ಬೇಕು, ಆಗ ತೊಂಡೆಕಾಯಿ ಆದಿತ್ತು. ಮತ್ತು ಸಣ್ಣ ಸಣ್ಣ ತೊಂಡೆಕಾಯಿ ಉಂಟು ನೋಡಿ. ಇಲ್ಲಿ ಸಹ ಗಿಡ ನೆಟ್ಟಿದ್ದಾರೆ ನೋಡಿ. ಇಲ್ಲಿ ಮೆಣಸಿನ ಗಿಡ ನೆಟ್ಟಿದ್ದೇನೆ ಗೊಳಿ. ಇಲ್ಲಂದರೆ ನೀರಿನ ಇದಿರ್ತದಲ್ಲ. ಮತ್ತೆ ಇಲ್ಲಿ ವಾಟರ್ ಮೆಲನ್ ಉಂಟು. ಒಂದು ವಾಟರ್ ಮೆಲನ್ ನಾವು ವಿಡಿಯೋ ಮಾಡಿ ಹಾಕಿದ್ದೇವೆ ತಿಂದದ್ದನ್ನು, ಸಣ್ಣ ವಾಟರ್ ಮೆಲನ್, ಒಳ್ಳೆ ಸಿಹಿ ಇತ್ತು, ಹಣ್ಣಾಗಿತ್ತು. ಇದು ಅಷ್ಟೇ ಟೊಮೆಟೊ ಗಿಡ. ಇಲ್ಲಿ ನೋಡಿ ವಾಟರ್ ಮೆಲನ್ ಸಣ್ಣದೊಂದು ಕಾಣ್ತದೆ ಇಲ್ಲಿ ನೋಡಿ. ಅದು ಹಾಗೆ ತೊಂಡೆಕಾಯಿ ಗಿಡ, ಇದರಲ್ಲಿ ಟೊಮೆಟೊ ಗಿಡದಲ್ಲಿ ಟೊಮೆಟೊ ಆಗಿತ್ತು, ಆಮೇಲೆ ಸತ್ತೋಯ್ತು ಅಂತ ಅದನ್ನು ನಾನು ತೆಗೆದು ಬಿಸಾಡಿದೆ. ಹುಳ ಬರುದು, ತುಂಬ ಹುಳ ಬರ್ತದೆ ಈ ತೊಂಡೆಕಾಯಿಗೆ. ತೊಂಡೆಕಾಯಿ ಚಪ್ರ ಬೇಡಣ್ಣ, ನೀನು ಎಂತ ಬೊಬ್ಬೆ ಹೊಡಿದ್ವಿ ಹಾರಿಕಾ? ಅಲ್ಲಿರುವ ಆಂಬೆ ಹಾಳಾಗಿದೆ. ಹಾಳಾಗ್ಲಿ, ಎಂತ ಒಂದು ಬೊಬ್ಬೆ ಹೊಡಿಯೋದು ಅವನಿಗೆ ಯಾವಾಗಲೂ. ಇಲ್ಲ ಅಣ್ಣ, ಅದ್ರಲ್ಲಿ ನೀರು ಇರೋದಿಲ್ಲ, ನೋಡುವ ಬಾ. ಅವನು ಬೊಂಡ ತೆಗ್ಲಿಕ್ಕೆ ಹೋಗಿದ್ದಾನೆ. ಇಲ್ಲೊಂದು ಮಾವಿನಕಾಯಿ ಉಂಟು, ಅದು ಬೀಳಲಿಲ್ಲ, ಸಣ್ಣದು ಚಾಕ್ಲೇಟ್ ಟೈಪ್ ಉಂಟು, ಅಲ್ಲಿ ಕಾಣ್ತದ ಗೊತ್ತಿಲ್ಲ, ತೋರಿಸ್ತೇನೆ ನೋಡಿ. ತಗೊಳ್ಳಿ, ಚಾಕ್ಲೇಟ್ ಟೈಪ್ ಸಣ್ಣದು ಅಲ್ಲ, ಕಾಣೋದೇ ಇಲ್ಲ, ಅದಷ್ಟು ಕಾಣುವುದಿಲ್ಲ, ಮೇಲೆ ಉಂಟು ಹಾಗೆ. ಓಕೆ, ಇಲ್ಲಿಂತ ಕಾಣುವುದಿಲ್ಲ, ಅದು ಚಾಕ್ಲೇಟ್ ಟೈಪ್ ಸಣ್ಣ ಸಣ್ಣದಲ್ಲ. ಇವುಗಳಲ್ಲಿ ಕಾಣ್ತದೆ ನೋಡಿ, ಸಣ್ಣ 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 ಮಾವಿನಕಾಯಿ ಕಾಣ್ತದ? ಕಾಣ್ತದೆ. ಇವುಳಿ ಅದು ರುಚಿಯೂ ಇಲ್ಲ ಅಷ್ಟು, ಈಗ ಮಳೆ ಬಂದ ಮೇಲೆ ರುಚಿ ಆಗಬೇಕಷ್ಟೇ. ನೋಡಿ ಇಲ್ಲಿದ್ದ ತೋಟ ಎಲ್ಲ ಕಡ್ದು ಎಲ್ಲ ತಗೊಂಡೋಗಿದ್ದಾರೆ. ಅಂದರೆ ಇದು ನಿಡ್ಡೋಳ ದೇವಸ್ಥಾನಕ್ಕೆ ಅವರು ಕೇಳಿದ್ರು ನಮಗೆ ಚಪ್ಪರ ಹಾಕ್ಲಿಕ್ಕೆ ಇಲ್ಲಿ ಅಡಿಕೆ ಮರ ಎಲ್ಲ ಕೊಡ್ತೀರಾ ಅಂತ. ಎಲ್ಲ ಕಡ್ದು ಅಲ್ಲಿ ರಾಶಿ ಹಾಕಿ ಹಾಳಾಗಿ ಹೋಗೋದಕ್ಕಿಂತ ಯಾರಿಗಾದರೂ ಒಂದು ಉಪಕಾರ ಆದರೆ ಒಳ್ಳೇದಲ್ಲ ಅಂಥೇಳಿ ಕಡಿಲಿಕ್ಕೆ ಹೇಳಿದರು. ಹಾಗೆ ಅವರೆಲ್ಲ ಕಡ್ದು ತಗೊಂಡೋದ್ರು, ನಮಗೂ ಒಂದು ಉಪಕಾರ ಆಯಿತು. ಆಗ ನಾವು ಅಂದ್ಕೊಂಡಿರಲಿಲ್ಲ ನಮಗೆ ಉಪಕಾರ ಆಗ್ಬೋದು ಅಂತ. ಆದರೂ ದೇವರು ಒಂದು ಏನಾದ್ರು ಒಂದು ಇಡದೆ, ಯಾವುದಾದ್ರು ಒಂದು ವಿಷಯದನ್ನು ನಮಗೆ ಉಪಕಾರ ಆಗುವ ಹಾಗೆ ಇಡದೆ ಯಾವುದು ನಮಗೆ ಇವತ್ತಿನವರೆಗೆ ಮಾಡಲಿಲ್ಲ. ಹಾಗೆ ಅಂದ್ಕೊಂಡೆ, ದೇವರು ಅಲ್ಲಿಂದ ಕೇಳಲಿಕ್ಕೆ ಬಂದಿದ್ದಾರೆ ಅಂದರೆ ಏನೋ ನಮ್ಮ ಕೈಯಲ್ಲಿ ಮಾಡಿಸೋದುಂಟು, ಅಥವಾ ನಮಗೇನೋ ಇದು ಉಪಕಾರ ಆಗ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಅಂತ ಅಂದ್ಕೊಂಡೆವು. ಹಾಗೆ ಇಲ್ಲಿ ಅಡಿಕೆ ಮರವನ್ನೆಲ್ಲ ತಗೊಂಡೋದ್ರು. ತಗೊಂಡೋದ್ಮೇಲೆ ನಮಗೆ ಉಪಕಾರ ಆಯಿತು. ಯಾಕೆಂತ ಹೇಳಿದರೆ, ನಾವು ಮೊನ್ನೆ 30 ತಾರೀಕಿಗೆ
ನಮ್ಮ ಇಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಗಣ ಹೋಮ ಮತ್ತು ವಾಸ್ತು ಹೋಮ ಎಲ್ಲ ಇಟ್ಟುಕೊಂಡಿದ್ದೆವು. ಹಾಗೆ ಸ್ವಲ್ಪ ಜನರಿಗೆ ಒಂದು 300-400 ಜನರಿಗೆ ಹೇಳಿದ್ದೆವು. ಆಗ ನಮಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಎದುರಲ್ಲಿ ಸಾಕಾಗಲಿಕ್ಕಿಲ್ಲ ಅಂತೇಳಿ ಗೊತ್ತಾಯಿತು. ಆಗ ನಮಗೆ ನೋಡಿ ಇಲ್ಲಿ ಇದಾಯ್ತಲ್ಲ, ಇದು ಒಳ್ಳೆಯದಾಯಿತು. ಇದನ್ನು ಸ್ವಲ್ಪ ಕಟ್ಟಿ ಮಾಡಿ ಚಂದ ಇದು ಮಣ್ಣು ಹಾಕಿ, ಮಳೆಯೂ ಬರಲಿಲ್ಲ ನಮಗೆ, ದೇವರು ಉಪಕಾರ ಮಾಡಿದ್ದಾರೆ. ಇದು ಕಟ್ಟಿ ಇಲ್ಲಿ ಇದು ಶಾಮಿಯಾನ ಹಾಕಿ ಆಮೇಲೆ ಇಲ್ಲಿ ಮ್ಯಾಟ್ ಹಾಕಿ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದು. ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ ಹೇಳೋದಲ್ಲ, ಏನಾರು ಆಗಬೇಕು ಅಂತ ಇದ್ದರೆ ದೇವರು ಒಂದು ಕರೆ ಕೊಡ್ತಾನೆ. ಅಂದರೆ ಹೀಗೆ ಕರೆ ಕೊಡ್ತಾನೆ ಅಂದರೆ, ಈಗ ನಮ್ಮ ಜೊತೆಯಲ್ಲೇ ಇದನ್ನು ಕೊಡ್ತೀರಾ, ಈ ಮರವನ್ನು ಚಪ್ರ ಹಾಕ್ಲಿಕ್ಕೆ ಕೊಡ್ತೀರಾ ಅಂತ ನಾವು ಆಸೆ ಮಾಡಿಕೊಂಡು ಬೇಡ ಕೊಡೋದು, ಹೇಗೂ ಕಡಿಯುವುದೇ ಯಾವಾಗಾದರೂ, ಯಾಕಂದರೆ ನಾವಿಲ್ಲಿ ಮನೆ ಕಟ್ಟಬೇಕಷ್ಟಲ್ಲ, ಅದಕ್ಕೆ ನಾವು ಆಸೆ ಮಾಡಿಕೊಂಡು ಇಲ್ಲ ಕೊಡೋದಿಲ್ಲ ಅಂತ ಹೇಳ್ತಿದ್ರೆ ನಮಗೆ ಊಟಕ್ಕೆ ಅವತ್ತಿನ ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅದೇ ದೇವರು ಏನಾದ್ರು ಒಂದು ಕರೆ ಕೊಟ್ಟಿರ್ತಾನೆ, ಅದು ಒಳ್ಳೆಯದಕ್ಕಾಗಿರ್ತದೆ. ಬೇರೆಯವರಿಗೆ ಉಪಕಾರ ಆಗ್ತದಾದರೆ ಅದು ನಿಮಗೆ 10 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ, ಅದನ್ನ ಮಾಡಲಿಕ್ಕೆ ಹೋಗಿ, ತುಂಬ ಒಳ್ಳೆಯದಾಗ್ತದೆ. ನೋಡಿ ಸುಮ್ಮನೆ ಹೀಗೆ ಬಂದದ್ದು. ಮಾವಿನಕಾಯಿ ಇಲ್ಲಿ ಉಂಟು, ಎದುರುಂಟು ಮಾವಿನಕಾಯಿ ಮರ ಉಂಟು, ಆಮೇಲೆ ಹಲಸಿನ ಮರ ನೋಡಿ ಇಲ್ಲಿ ಕೆಳಗೆ ಮರದಿಂದಲೇ ಬುಡದಿಂದ ಶುರು ಮಾಡಿದ್ದು ಕೊಡಿ ತನಕ ಉಂಟು. ಒಳ್ಳೆ ಹಲಸಿನ ಹಣ್ಣು ಆಗಬೇಕಷ್ಟೇ, ಅದೆಲ್ಲ ಬೆಳಿಬೇಕಷ್ಟೇ. ನಮ್ಮಲ್ಲೆಲ್ಲ ನಮ್ಮ ಈ ಜಾಗದಲ್ಲಿ ಏನು ಗೊತ್ತುಂಟ, ಎಲ್ಲ ಕೊನೆಗಾಗುವಾಗ ಹಣ್ಣಾಗೋದು ಇರೋದು, ಆಟಿಗಾಗುವ ಹಣ್ಣಾಗೋದು ಉಂಟು ಅಲ್ಲಿ ಒಂದು ಮರದಲ್ಲಿ ಅಲ್ಲಮ್ಮ, ಅದು ಆಟಿಗಾಗುವ ಹಣ್ಣಾಗೋದು. ಮತ್ತು ಇಲ್ಲೊಂದು ಹೂವಿನ ಗಿಡ ಎಲ್ಲ ಇಲ್ಲಿ ಸಹ ನೆಟ್ಟಿದ್ದೆ, ಇಲ್ಲಿ ತೋರಿಸಿದ್ದೇನೆ ತುಂಬ ಸಲ. ನಾನು ಇಲ್ಲಿಗೆ ಯಾಕೆ ಬಂದು ಅಂತ ಹೇಳಿದರೆ, ಇಲ್ಲಿ ಒಂದು ಇದು ನೆಟ್ಟಿದ್ದೆ ಅಂತ ಹೇಳಿದೆ, ಇದು ಸತ್ತೋಗಿದೆ, ಇನ್ನು ಅದನ್ನು ಹೇಳಿ ಪ್ರಯೋಜನ ಇಲ್ಲ. ಎಂತ ಹೇಳೋದು ಇದಕ್ಕೆ, ಓ ಜೀವ ಉಂಟು, ಜೀವ ಉಂಟು, ಜೀವ ಉಂಟು, ಜೀವ ಉಂಟು, ಜೀವ ಉಂಟು. ಹಾಂ, ಎಂತ ಹೇಳೋದು ಇದಕ್ಕೆ, ನುಗ್ಗೆಕಾಯಿಯ ಗಿಡ ನೆಟ್ಟಿದ್ದೆ. ಇದರ ಮೇಲೆ ಯಾರೋ ಒಂದು ದೊಡ್ಡ ಮರದ ತುಂಡೆಲ್ಲ ಹಾಕಿ, ಸೌದೆಲ್ಲ ಹಾಕಿ ಅದು ಸತ್ತೋಗಿತ್ತು. ಪುನಃ ನಾನು ಇದು ಮಾಡಿದೆ ಅಂತ ಊರಿ ಬಿಟ್ಟೆ, ಬಂದರೆ ಬರಲಿ ಅಂತೇಳಿ ಅದಕ್ಕೆ ಈ ಸೋಗೆ ಎಲ್ಲ ಅಡ್ಡ ಹೀಗೆ ಹಾಕಿ ತೋರಿಸ್ತೇನೆ ನೋಡಿ. ಸೋಗೆ ಎಲ್ಲ ಅಡ್ಡ ಇಟ್ಟು ಹೀಗೆ, ಇನ್ನು ಯಾರದನ್ನು ಮುರಿದು ಬೇಡ, ಇಲ್ಲಿ ಒಂದು ಗಿಡ ಉಂಟು ಅಂತ ಗೊತ್ತಾಗಲಿ ಅಂತೇಳಿ ನಾನು ಹೋಗಿದ್ದೆ. ಈಗ ಸತ್ತೋಗಿದ ಅಂತ ನೋಡಿದ್ದು, ಇಲ್ಲ ಇಲ್ಲಿ ಸ್ವಲ್ಪ ಹಸಿರುಂಟು ನೋಡಿ, ಅಲ್ಲಿ ಚಿಗುರು ಬರ್ತಾ ಇದೆ, ಕಾಣ್ತದ ಗೊತ್ತಿಲ್ಲ, ಇಲ್ಲಿ ತೋರಿಸ್ತೇನೆ. ಸಣ್ಣಕ್ಕೆಗಳಿಲ್ಲಿ ಸಣ್ಣ ಚಿಗುರು ಬರ್ತಾ ಉಂಟು. ಓ ಇಲ್ಲಿ ನೋಡಿ, ಇವು ಸಣ್ಣ ಚಿಗುರು ಬರ್ತಾ ಉಂಟು, ಸಾಯಲಿಲ್ಲ ಇವುಗಳಿಲ್ಲಿ, ಸಣ್ಣಕ್ಕೆ ಚಿಗುರು ಬರ್ತಾ ಉಂಟು. ಬರಲಿ ದೇವ್ರ ದಯದಲ್ಲಿ. ಇವುಗಳಿಲ್ಲಿ ಸಹ ಒಂದು ಬರ್ತಾ ಉಂಟು, ಇವುಗಳಿಲ್ಲಿ ಗೊತ್ತಾಗ್ತದಾ, ಇವುಗಳಿಲ್ಲಿ ಇಲ್ಲಿ ನೋಡಿ ನಮ್ಮ ಕಬ್ಬಿನ ಗಿಡ, ಚಿಗುರು ಬರ್ತಾ ಉಂಟು. ಬರಲಿ, ಬಂದರೆ ಬರ್ತದೆ, ನಮ್ಮ ಪಾಲಿಗಿದ್ರೆ ಬರ್ತದೆ. ಕಬ್ಬಿನ ಗಿಡ ಎಲ್ಲ ಸತ್ತಿದೆ, ಅಲ್ಲಲ್ಲಿ ಒಂದೊಂದು ಉಂಟಷ್ಟೇ. ಇಲ್ಲಿದ್ದದ್ದು ಅಷ್ಟೇ, ಈ ಬಳ್ಳಿ ಬಂದರೆ ಯಾವ ಗಿಡವೂ ಒಲಿಯುವುದಿಲ್ಲ. ಈ ಬಳ್ಳಿ ಎಷ್ಟು ಕಟ್ ಮಾಡಿ ಬಿಸಾಡಲಿ, ಎಲ್ಲ ಗಿಡದ ಮೇಲೆ ಗುಡ್ಡೆ ಗುಡ್ಡೆ ಬರ್ತದೆ ನೋಡಿ. ಇದೊಂದು ಒಳ್ಳೆ ಒಂದು ಇದರದ್ದು ಗಿಡ, ಎಂತ ದಾಸವಾಳದ ಗಿಡ, ಅದು ಹೋಯ್ತು ಆ ಬಳ್ಳಿಯಿಂದಾಗಿ. ನೋಡಿ ಇಲ್ಲೆಲ್ಲ ಸ್ವಲ್ಪ ಗಿಡ ಇದ್ದದ್ದು ಉಂಟು. ಈಗ ಇಲ್ಲಿತ್ತು, ಇದು ಕೇಶ ರಾಣಿ, ತಲೆ ಕೂದಲು ಬರುವಂಥದ್ದು, ಗೊತ್ತಿಲ್ಲ, ನಾನು ತಲೆ ಕೂದಲಿಗೆ ಹಾಕಲೂ ಇಲ್ಲ, ಗೊತ್ತೂ ಇಲ್ಲ. ನೋಡಿ ಲಿಂಬೆ ಗಿಡ, ಮೊನ್ನೆ ತಟ್ಟು ಮಾಡುವಾಗ ಈ ಗಿಡವನ್ನೆಲ್ಲ ಮಣ್ಣಿನ ಅಡಿಗೆ ಹಾಕಿದ್ರು. ಅವರು ಹೇಳಿದ್ರು ಇದು ಸತ್ತೋಗಿದೆ, ನೀವು ನೋಡಬೇಕು ಅಂತಿಲ್ಲ ಅಂತ. ನಾನೆಲ್ಲ ಮಣ್ಣನ್ನು ಎಳೆದು ಆಚೆ ಈಚೆ ಹಾಕಿ ಆಗುವಾಗ ಇದು ಲಿಂಬೆ ಗಿಡ ಸಿಕ್ಕಿತ್ತು, ಆಮೇಲೆ ಈ ಗಿಡ ಸಿಕ್ಕಿತ್ತು, ಆಮೇಲೆ ಇದೆಲ್ಲ ನಮಗೆ ಹುಡುಕ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆಲ್ಲ. ಹೌದು, ಇವರು ಹುಡುಕುದು ನೋಡ್ಬೇಕಿತ್ತು. ನಾನು ಸಿಕ್ಕಿಯೇ ಸಿಗ್ತದೆ ಸಾಯಿಲೇ ಇಲ್ಲ ಅಂತೇಳಿ ಹುಡುಕಿದೆ, ಹೇಳಿದ್ರು ಅದು ಸತ್ತೋಗಿದೆ ಹೋಗಿದೆ ಅಂತ ಹೇಳಿದ್ರು. ಇಲ್ಲ, ಅದು ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಅಲ್ಲಿ ಮುಗ್ಗಲ್ಲ, ಹೂ ತುಂಬ ಆಗಿದೆ, ಸಾಯ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಇರ್ಬೋದು ಅಂತೇಳಿ ಎಲ್ಲ ಹುಡುಕಿದೆ. ನೋಡಿದ್ಮೇಲೆ ಇಷ್ಟು ಹೂವಿನ ಗಿಡ ಸಿಕ್ಕಿತ್ತು ನೋಡಿ. ಹಾಗೆ ಹೂವಿನ ಗಿಡ ಇದ್ದಷ್ಟು ಇಲ್ಲಿಯೂ ಅಷ್ಟೇ. ಇದಕ್ಕೂ ನೀರದೆಲ್ಲ ಹಾಕಿದ್ದೆ. ಇಲ್ಲಿ ಸ್ಟವ್ ಇಟ್ಟು ನೋಡಿ, ಇದು ಹೊತ್ತಿ ಹೋಗಿದೆ. ಹಾಗೆ ಒಂದೊಂದು ಏನೆಲ್ಲ ಆಗ್ತಾ ಇರ್ತದೆ. ಹಾಗೆ ಎಲ್ಲ ಶೀಟೆಲ್ಲ ಆಚೆ ಬಿಸಾಡಿದ್ದುಂಟು. ಅದೇ ನಾನು ಹೇಳಿದ್ನಲ್ಲ ಮೊನ್ನೆ, ಇಲ್ಲಿ ಇದಿರುವ ಕಾರಣ ನಮ್ಮ ಬಿಲ್ಡಿಂಗ್ ಓಪನಿಂಗ್ ಅಂದರೆ ಸಣ್ಣಕ್ಕೆ ಮಾಡಿದ್ದು, ದೊಡ್ಡಕ್ಕೆಲ್ಲ ಓಪನಿಂಗ್ ಇರುವ ಕಾರಣ ಅದೇ ಇಲ್ಲಿದ್ದದನ್ನೆಲ್ಲ ಆಚೆ ಹಾಕಿದ್ದೀವಿ ನೋಡಿ. ಈ ಒಂದು ಎಂತ ಹೇಳೋದಕ್ಕೆ ಶೆಲ್ಫು ಕೂಡ ತೋಟದಲ್ಲಿ ಬಿಸಾಡಿದ್ದೇವೆ, ಇನ್ನು ತೆಗೆದದನ್ನು ಕ್ಲೀನ್ ಮಾಡಿ ಪೈಂಟ್ ಎಲ್ಲ ಮಾಡಬೇಕಷ್ಟೇ. ನೋಡಿ ಹೇಗೆ ಉಂಟು ಅಂತೇಳಿ, ಇನ್ನೆಲ್ಲ ಕ್ಲೀನಿಂಗ್ ಆಗಬೇಕಷ್ಟೇ. ನೋಡಿ ನಮ್ಮ ಇದು ಎಂತ ಹೇಳೋದು, ಕಬ್ಬು ಜ್ಯೂಸಿನ ಮಿಷನ್ ಕೂಡ ಮೂಲೆಗೆ ಬಿದ್ದಿದೆ.
ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಅಲ್ಲಿ ಹೋಟ್ಲಿನಾಗೆ ಮಾಡಬೇಕು ಹೇಳೋದು, ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ನೋಡಿ ಸ್ಟೈಲ್ ಮಾಡಲಿಕ್ಕೆ ಹೊರಗೆ ಕನ್ನಡಿ ಇಟ್ಟಿದ್ದೇವೆ. ಹಾಗೆ ಬಾ ಹೋಗುವ. ಸೈಕಲ್ ಬಂತು ನೋಡಿ. ನಮ್ಮ ಬಿಲ್ಡಿಂಗಲ್ಲಿರುವ ಅನ್ಸಿ ಎಂಟರ್ಪ್ರೈಸಸ್ ಅಲ್ಲ, ಆನ್ಶಿ ಎಂಟರ್ಪ್ರೈಸಸ್ ಇವತ್ತು ಬಂದಂದ್ರೆ ನಾನು ಅಲ್ಲೇ ಆ ಬೋರ್ಡನ್ನು ನೋಡ್ತಾ ಇದ್ದೇನೆ ಆಯ್ತಾ. ಬೋರ್ಡನ್ನು ನೋಡಿಕೊಂಡು ಬರ್ತಾ ಇದ್ದೇನೆ. ನಾನು ನನ್ನ ಮುಖವನ್ನೇ ತೋರಿಸ್ತಾ ಇದ್ದೇನೆ, ಸಾರಿ ಅಷ್ಟು ತೋರಿಸ್ತೇನೆ ನೋಡಿ. ಅಂಚಿ ಪೈಸ್, ಅಂಚಿ ಪ್ರೈಸ್ ಅಲ್ಲ, ಆನ್ಸಿ ಅನ್ಸಿ ಆನ್ಸಿ ಎಂಟರ್ಪ್ರೈಸ್. ಇವನೊಬ್ಬ ಬಂದು ನಂಗೆ ನಾಲಿಗೆ ಮಗುಚುದಿಲ್ಲ, ಇನ್ನು ಹೋಗಿ ಹೋಟ್ಲಿಂದ ಗೋಳಿ ಬಜ್ಜಿ ತಿನ್ಬೇಕಷ್ಟೇ. ಅನ್ಶಿ ಎಂಟರ್ಪ್ರೈಸಸ್, ಸರ್ಫಾ ಕೋಟ್ಸ್ ಪೇಂಟ್. ಅದಿವತ್ತು ಬಂದಾಗಿದೆ ಮಧ್ಯಾಹ್ನ ಮೇಲೆ ಅವರು ಆದಿತ್ಯ ಅವರೊಂದು ಬಂದು ಮಾಡುದು ನೋಡಿ. ನೋಡಿ ಶೀಟು, ಆಮೇಲೆ ಇದು ನೋಡಿ ಎಂತ ತುಳಸಿ ಕಟ್ಟೆಗಳೆಲ್ಲ ತುಂಬಾನೇ ಬಂದಿದೆ. ಒಮ್ಮೆ ಒಂದೆರಡು ಸರ್ತಿ ತುಂಬ ಬಂದೆಲ್ಲ ಸೇಲ್ ಆಗಿದೆ, ಈಗ ಪುನಃ ಬಂದುವಂಥದ್ದು. ದೊಡ್ಡ ದೊಡ್ಡ ತುಳಸಿ ಕಟ್ಟೆ ಎಲ್ಲ ಚಂದ ಉಂಟು. ಡ್ರಮ್ಮುಗಳು, ಆಮೇಲೆ ಎಲ್ಲ ಪೇಂಟ್ ಆಗಿರಲಿ. ಇಲ್ಲಿ ಹಣ ಹೇಳಿ ಕೇಳಿದಾರ? ಅಲ್ಲ, ಹಣ ಸರಿ ಗೊತ್ತಿಲ್ಲ. ಪ್ರತಿಯೊಂದು ಐಟಮ್ ಇಲ್ಲಿ ಉಂಟು. ಟೈಲ್ಸ್ ಇಂದ ಹಿಡಿದು, ಸಿಮೆಂಟ್ ಇಂದ ಹಿಡಿದು, ಎಲ್ಲ ಪೈಪ್ಗಳಿಂದ ಹಿಡಿದು, ಟ್ಯಾಂಕ್ಗಳು, ದೊಡ್ಡ ದೊಡ್ಡ ಟ್ಯಾಂಕ್ಗಳಿಂದ ಹಿಡಿದು, ಹಾಗೆ ಕಿಟಕಿ ಆಗಿರಲಿ, ಆಮೇಲೆ ಬಾಗಿಲಿನದ್ದು ದಾರಂದಾಗಿರಲಿ, ಪ್ರತಿಯೊಂದು ಎಲ್ಲ ನೋಡಿ. ಕಂಬಗಳು, ಎಲ್ಲ ಥರದ ಶೀಟ್ಗಳೆಲ್ಲ ತುಂಬ ಥರದ್ದುಂಟು. ಮಾತ್ರ ಈಗ ಖಾಲಿ ಆಯ್ತಾ ಅಂತ ಬರ್ಬೇಕಷ್ಟೇ. ಒಳಗಿಟ್ಟಿದ್ದಾರಾ? ಹಾಂ, ಅದೆಲ್ಲ ಅವ್ರದ್ದೇ ನೋಡಿ. ಎಲ್ಲಾನು ಪ್ರತಿಯೊಂದುಂಟು. ಪೇಂಟಿಂದ ಹಿಡಿದು, ಟೈಲ್ಸಿಂದ ಹಿಡಿದು, ಪೈಪಿಂದ ಹಿಡಿದು, ಸಿಮೆಂಟಿಂದ ಹಿಡಿದು, ಪ್ರತಿಯೊಂದು ಏನು ಬೇಕು ನೋಡಿ. ಇವತ್ತು ನಮ್ಮ ಸ್ಕೈ ಎಲ್ಲನೂ ಇಲ್ಲಿ ಸಿಗ್ತದೆ. ಬನ್ನಿ, ನಮ್ಮ ಬಿಲ್ಡಿಂಗಲ್ಲಿರುವಂತಹ ಈ ಅನ್ಸಿ ಎಂಟರ್ಪ್ರೈಸಸ್ಸಿಗೆ ಸಪೋರ್ಟ್ ಮಾಡಿ. ಅವರು ಬೆಳೀಲಿ, ಅವ್ರ ಜೊತೆಯಲ್ಲಿ ನಾವು ಕೂಡ ಬೆಳಿತೇವೆ. ಹಾಗೆ ವಿಠಲ ಕಾಂಪ್ಲೆಕ್ಸ್, ಇದು ನಮ್ಮ ಮಾವನ ಹೆಸರು ಹೌದು, ವಿಠಲ ಅಂತ. ಹಾಗೆ ವಿಠಲ ಅಂದರೆ ನಮ್ಮ ದೇವರು ವೆಂಕಟರಮಣ. ನೋಡಿ, ಪೂರ್ತಿಯಾಗಿ ನಮ್ಮ ಒಂದು ನಾವು ಹೀಗೆ ಒಂದು ಮಾಡಬೇಕು ಅಂತ ಇತ್ತು, ಬಿಟ್ಟರೆ ಇಷ್ಟೇ ಎಕ್ಸಾಕ್ಟಾಗಿ ಹೀಗೇ ಮಾಡಬೇಕು ಅಂತ ಹೇಳೋದಿರಲಿಲ್ಲ. ಒಂದು ಅಂಗಡಿ ಮಾಡಬೇಕು, ಜೊತೆಲಿ ಮನೆ ಮಾಡಬೇಕು ಅಂತೆಲ್ಲ ಆಸೆ ಇದ್ದದ್ದು, ನಮಗೆ ಸಂಕಲ್ಪ ಇದ್ದದ್ದು. ನೋಡಿ, ನಾವು ಒಂದು ಮನೆ ಹೀಗೆ ನೋಡಿ, ಮೇಲೆ ಮನೆ, ಮೇಲೆ 1 2 3 4 ಈಚೆ ಲಾಸ್ಟ್ ಇದು ಮನೆ. ಹಾಗೆ ಕೆಳಗಡೆ ಈ ಥರ ಅಂಗಡಿ. ಈಚೆದೆಲ್ಲ ಬಾಡಿಗೆ ಹೋಗಿದೆ. ಬಾಡಿಗೆ ದಿನ ಬಂದು ಕೇಳೋರಿದ್ದಾರೆ. ನಿನ್ನೆ ಸಹ ಬಂದಿದ್ದರು ಬಾಡಿಗೆಗೆ ಉಂಟಾ ಅಂತೇಳಿ. ರೂಮು ಬಾಡಿಗೆಗೆ ರೂಮೇ ಇಲ್ಲ. ಹಾಗೆ ಮಿದಾಕೆನ್ನ ಇದೆ ಕೋರ್ಡಿನೇಟರ್. ಒಟ್ಟು ಟೋಟಲ್ ಆಗಿ ನೋಡಿ ಖುಷಿ ಆಗ್ತದೆ. ರೋಡ್ ಸೈಡೇ ಇದು ಇವರ ಗಾಡಿ ನೋಡಿ, ಇಲ್ಲಿ ಇಟ್ಟಿದ್ದಾರೆ. ಮಾವಿನ ಮರದಲ್ಲಿ ಮಾವಿನಕಾಯಿ, ಮಾವಿನ ಮರದಲ್ಲಿ ಮಾವಿನಕಾಯಿ ಆಗದೆ ಮತ್ತು ಎಂತ ಹಲಸಿನಕಾಯಿ ಆಗ್ತದೆ ಅಂತ ಕೇಳಬೇಡಿ, ಖುಷಿ ಆಗ್ತದೆ. ಮಾವಿನ ಹಣ್ಣು ಎಂಥ ಸಿಹಿ ಗೊತ್ತುಂಟ. ಕಾಗೆಗಳು ರಾಶಿ ಉಂಟು. ಬೆಳಿಗ್ಗೆ 5 ಬರ್ತದೆ ಕಾಗೆಗಳೆಲ್ಲ ನೋಡಿ. ಸಂಜೆವರೆಗೆ ಕೂತು ಕಾವು ಕಾವು ಅಂತೆಲ್ಲ ನಮ್ಮಲ್ಲಿ ಮಾತಾಡಿ ಹೋಗೋದು. ಒಮ್ಮೊಮ್ಮೆ ಗೇಲಿ ಮಾಡ್ತೇವೆ ನಾವು, ಕಾವಲ್ಲ ಸುಳ್ಳಿ ಅಂತ. ನೋಡಿ ನಮ್ಮ ಮನೆ ಇದು. ನನ್ನ ಮಗಳು ವೀಡಿಯೋ ಮಾಡಲಿಕ್ಕೆ ಹೊರಟದ್ದು. ನಾನು ಯಾವಾಗನೋ ಈ ಥರ ವೀಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡದ್ದು. ಇವತ್ತು ಹಾಕ್ತಾ ಇದ್ದೇವೆ. ನಮ್ಮ ಮನೆ ಒಕ್ಕಲಿದು ಅಲ್ಲಿಯ ಮಾವು ಚಂದ ಇಲ್ವಾ? ಬೇಡ, ಅದು ಹುಳ. ಅಲ್ಲಿ ಎದುರು ಕೂಡ ಉಂಟು ದೊಡ್ಡ ದೊಡ್ಡ ಮಾವಿನ ಹಣ್ಣು. ಅದು ಬಿದ್ದದ್ದು ಪೂರ ಹುಳವೇ. ಅದು ಯಾಕೆ ಹೋಗುದು? ಹುಳ ಮಾವಿನ ಹಣ್ಣು ಯಾಕೆ ಹೆಕ್ಕಿಕೊಂಡು ಬಂದು ಪುನಃ ಬಿಸಾಡುದು? ಬೇಡ, ಇಲ್ಲಿ ತಂದು ಬಿಸಾಡಿ ಸೊಳ್ಳೆ ಬರುದು ಅಷ್ಟೇ. ನೋಡಿ, ಇದು ಟೋಟಲ್ ಆಗಿ ನೋಡಿ, ಇದು ಅವ್ರದ್ದು ಆನ್ಸಿ ಎಂಟರ್ಪ್ರೈಸಸ್ ಅವ್ರದ್ದು. ಆನ್ಸಿ ದೊಡ್ಡ ನೋಡ, ಆನ್ಶಿ ಅಂತದೋ ಒಂದು. ಅದೇ ಹೇಳಿದ್ನಲ್ಲ, ನಾವು ಪೇಟೆಗೆ ಹೋಗಿ ಗೋಳಿ ಬಜ್ಜಿ ತಿಂದು ಬರುವ ಆಯ್ತವ, ನಾವೇ ಮಾಡುವ. ಆಗ ನಾಲಿಗೆ ಸರಿ ಮಗುಚುತ್ತೆ. ಇದು ಮೊನ್ನೆ ಒಲೆ ತುಂಬ ಇತ್ತಲ್ಲ ಇಲ್ಲಿ, ಎಲ್ಲ ಖಾಲಿ ಆಯಿತು. ನಾನು ಒಲೆ ತರುವಾಗ ಹೇಳಿದ್ದೆ, ಇವರು ಯಾಕೆ ಇಷ್ಟು ಒಲೆ ತರ್ತಾರೆ, ಎಲ್ಲರೂ ಗ್ಯಾಸಲ್ಲಿ ಅಡುಗೆ ಮಾಡೋದು, ಈ ರಾಶಿ ಒಲೆ ತಂದು ಎಂಥದಕ್ಕೆ ಇಲ್ಲಿ ಇಡ್ತಾರೆ ಅಂತೇಳಿ. ಇವತ್ತು ನೋಡಿದರೆ ನೋಡಿ, ಇಲ್ಲಿ ಒಲೆ ಇಲ್ಲ, ಒಂದೇ ಒಲೆ ಉಂಟು. ಚಂದ ಉಂಟು, ಒಂದು ಹೊಟ್ಟೆಲಾಗಿ ಒಂದು ಒಲೆ. ಹೌದು, ಫುಲ್ ಇತ್ತು, ಇಲ್ಲೆಲ್ಲ ಫುಲ್ ಇತ್ತು. ಶೀಟು ಅಷ್ಟು ಇಷ್ಟಿಷ್ಟು ದಪ್ಪ ಇತ್ತಲ್ಲ, ಮೇಲೆ ಮೇಲೆ ಹೈಟಾಗಿ. ಹಾಂ, ಅಲ್ಲ ಸೇಲ್ ಆಗಬೇಕು.
ಸೇಲ್ ಆಗಬೇಕು, ಒಳ್ಳೆ ಸೇಲ್ ಆಗಬೇಕು ಅವರಿಗೆ. ಹಾಗೆ ನೋಡಿ, ಇದು ನಮ್ಮ ಕಾಂಪ್ಲೆಕ್ಸ್, ಸಣ್ಣ ಕಾಂಪ್ಲೆಕ್ಸ್. ಗಾಡ್ ಗಿಫ್ಟ್, ಥ್ಯಾಂಕ್ ಯು ಗಾಡ್. ತಗೋ. ನೋಡಿ ಇಂಥ ಇದು ನಾವು ಸಣ್ಣ ಇರುವಾಗ ಇದರಲ್ಲಿ ಮದ್ರಂಗಿ ಹಚ್ಚುತ್ತಾ ಇದ್ದೇವೆ. ಹೇಗೆ ಗೊತ್ತುಂಟಾ? ನೋಡಿ ತುಂಬ ಥರದ್ದೆಲ್ಲ ಇತ್ತು. ನೋಡಿ ಇದು ಹೀಗೆ, ಇದರ ಅಡಿ ಸೈಡ್ ನೋಡಿ ಒಂಥರ ಬಿಳಿ ಕಲರ್ ಅಲ್ಲ. ಇದನ್ನು ನಾವು ಉಂಟಲ್ಲ ಈ ಥರ ಕೈ ಮೇಲೆ ಇಡುದು, ಈ ಥರ ಇಡುದು. ಇಲ್ಲಣ್ಣ, ಹೀಗೆ ಹೊಡೆಯುವುದು. ನಮಗೆ ಮದ್ರಂಗಿ ಇದ್ವಿ ನೋಡಿ, ಎಷ್ಟು ಚಂದ, ನೋಡಿ ಚಂದ ಬರ್ತದೆ. ಎಷ್ಟು ಚಂದ ಡಿಸೈನ್ ಬಂದಿದೆ. ಹೀಗೆ ಕೈಗೆಲ್ಲ ಇಟ್ಟು ಹೊಡೆಯುವುದು. ಆಗ ಅದು ಕೈಯಲ್ಲೆಲ್ಲ ಮದ್ರಂಗಿ. ಸುಮ್ಮನೆ ಮಕ್ಕಳಾಗಿರುವಾಗೆಲ್ಲ ಚಿಕ್ಕರುವಾಗ ನೋಡಿ ಅಂತಲ್ಲ, ಮಕ್ಕಳಾಗಿರುವ ಒಂದು ಖುಷಿ. ಮಕ್ಕಳು ಅಂತಲ್ಲ, ನಾವು ಈಗ ಸಹ ಮಕ್ಕಳಾಗೇ ಇರ್ತೇವೆ, ಒಂದು ಖುಷಿ ಅಲ್ಲ. ನೋಡಿ ಈಗ ತಮ್ಮ ನನ್ನ ವೀರ್ಯನಿಗೆ ಹಾಕಬೇಕಂತೆ ಮದ್ರಂಗಿ. ನೋಡಿ ಹೀಗೆ ಅದು ಕರೆಕ್ಟ್ ಇಡಬೇಕು, ಒಂದೇ ಥರ ಹಿಡ್ಕೈಲಿ. ನೋಡಿ ನೀವು ಮದ್ರಂಗಿ ಹಾಕ್ತಾ ಇದ್ದೇನೆ, ನನಗೆ 50 ರೂಪಾಯಿ ಕೊಡಬೇಕು ಮದ್ರಂಗಿ ಹಾಕಿದ್ದಕ್ಕೆ. ನೋಡಿ ಸಾಕ. ಅದನ್ನ ಹಾಕಿದಾಗೆ ಬೇಡ ಅಣ್ಣ, ಅದು ಎರಡು ಥರದ್ದುಂಟು, ಈ ಥರದ್ದುಂಟು, ಈ ಥರದ್ದುಂಟು. ಇದರಲ್ಲಿ ಮಾತ್ರ ಅದು ಮದ್ರಂಗಿ ಬರೋದು, ಇದರಲ್ಲಿ ಇಲ್ಲ. ಇದು ನೋಡು, ಇದ್ರ ಅಡಿಯಲ್ಲಿ ಎಂತ ಇಲ್ಲ, ಇದು ಮಾತ್ರ ಒಂದು ಬೇರೆ. ಇದು ನೋಡಿ, ಇದು ಬಿಳಿ ನೋಡು, ಗೊತ್ತಾಯ್ತಾ? ಅದು ಮಾತ್ರ. ಇಲ್ಲಿ ತುಂಬ ಇತ್ತು ಗಿಡ, ನಾನು ನಿನ್ನೆಲ್ಲ ಕದ್ದು ಬಿಸಾಡಿದೆ. ಎಲ್ಲ ತುಂಬ ಬಲ್ಲೆ ಇತ್ತು, ಅಲ್ಲೆಲ್ಲ ಬಳ್ಳಿ ಎಲ್ಲ ಇದಕ್ಕೆ ಹತ್ತುತ್ತಾ ಇತ್ತು, ಅದನ್ನೆಲ್ಲ ಕದ್ದು ಶಕ್ಯವು. ನೀವು ಮದ್ರಂಗಿ ಹಾಕ್ಬೇಕಂತೆ ಮದುಮಗನಿಗೆ. ನಂಗೇನು ಹೊಡಿಲಿಕ್ಕೊಂದು ಚಾನ್ಸ್ ಸಿಕ್ಕಿತ್ತಲ್ಲ, ಸರಿ ಹೊಡಿಯುವ. ಇದು ಸ್ವಲ್ಪ ಬೆಳೆದದ್ದು, ಬೆಳೆದಾಗುವಾಗ ಇದರ ಬಿಳಿ ಇದ್ದದೆಲ್ಲ ಬಿದ್ದು ಹೋಗ್ತದೆ. ಇದು ಸಣ್ಣದಾದ್ರೆ ಚಂದ ಇರ್ತದೆ. ಅದರಲ್ಲಿ ಇಲ್ಲಣ್ಣ, ಅದಲ್ಲ ಅದರಲ್ಲಿ. ನೋಡಿ ಪೇಟೆಯಿಂದ ಅರಿವೆ ಗಿಡವನ್ನು ತಂದಿದ್ದೆವು ಸಾಂಬಾರಿಗೆ ಅಂತ, ಪಲ್ಯಕ್ಕೆ ಅಂತೇಳಿ. ಅದನ್ನು ನಟ್ಟದ್ದು. ಯಾಕೆ ಗೊತ್ತುಂಟ, ಇದರಲ್ಲಿ ಬೀಜ ಆಗ್ತದಲ್ಲ, ಇದನ್ನು ಗಿಡ ಮಾಡಲಿಕ್ಕೆ ಅಂತೇಳಿ. ನೋಡಿ ಇಲ್ಲಿ ಬೀಜ ಹಾಕಿದ್ದೇನೆ, ಸಣ್ಣ ಸಣ್ಣ ಗಿಡ ಬಂದಿದೆ ನೋಡಿ. ಹಾಗೆ ಇದು ತುಂಬ ಇಷ್ಟು ಬಂದರೆ, ಇದು ಚಂದ ಬಂದರೆ, ಇದನ್ನು ಬೇರೆ ಬೇರೆ ನೆಟ್ಟು ಚಂದ ಬಂದರೆ ಇನ್ನೂ ಬೀಜ ತುಂಬ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಪೇಟೆಯಿಂದ ನನಗೆ ಗಿಡ ತಂದದ್ದು ನಾನು. ಒಂದು ಮಾತ್ರ ಬದುಕಿದೆ, 3 ನಟ್ಟಿದ್ದೆ ಈ ಚಟ್ಟಿಯಲ್ಲಿ. 3ರಲ್ಲಿ 2 ಸತ್ತೋಗಿದೆ, 1 ಬಂದಿದೆ. ಮತ್ತು ಜರ್ಬರ ಅಂತೇಳಿ ಕೊಟ್ಟಿದ್ದರು. ಇದೆಂತ ಜರ್ಬೆರ ಅಂತ ಗೊತ್ತಿಲ್ಲ, ಈ ಥರ ಬಂದಿದೆ ನೋಡಿ. ಒಂದು ಗಿಡ, ಒಂದು ಹಳದಿದು, ಒಂದು ಆರೆಂಜ್ ಕಲರ್ ಅಲ್ಲ, ಆರೆಂಜ್ ಕಲರ್ ಕಲ್ಲು ಗುಂಡಿಯಿಂದ ತಂದದ್ದಾಯ್ತಾ ನಾನು, ಜರ್ಬೇರ ಅಂತೇಳಿ. ಅದು ಯಾವ ಬೇರೆ ಬೇರೆ ಅಂತ ನೋಡ್ಬೇಕಷ್ಟೆ. ಇಲ್ಲಿ ಒಂದು ಕ್ರೀಮ್ ಕಲರ್ ಇದು. ಹಾಗೆ ಯಾವುದು ಇದು ಜರ್ಬೇರವ ಅಲ್ಲ, ಇದರಲ್ಲಿ ಯಾವ ಹೂ ಬರ್ತದೆ ಅಂತ ಸಹ ಗೊತ್ತಿಲ್ಲ. ಜರ್ಬೇರ ಗೊತ್ತಾಯ್ತು. ಈಗ 2 ಇರ್ತದೆ, ಸುಮ್ಮನೆ ಇರು, ಹೂ ಬರುದು. ಅದೇ ಅದೇ ನಿಲ್ಲು. ಇದು ನನ್ನ ಅತ್ತಿಗೆ ನೋಡಿ ಹೇಳಿದ್ರು, ಇದು ಬಾಳೆ ಹೂ ಅಂತೇಳಿ. ಗೊತ್ತಿಲ್ಲ, ಯಾವುದಾದ್ರೂ ಚಂದದ ಹೂ ಬಂದರೆ ಸಾಕು, ಬಣ್ಣ ಬಣ್ಣದ ಹೂ ಬಂದರೆ ಸಾಕು. ಹೂಗಳೆಲ್ಲವೂ ಚಂದವೇ, ಬಣ್ಣ ಬಣ್ಣದ ಒಂದೊಂದು ಹೂ ಬಂದರೆ ಸಾಕು. ಅದು ಜರ್ಬೇರ ಆಗಿರಲಿ ಅಥವಾ ಗಡ್ಬಡೆ ಆಗಿರಲಿ ಪರವಾಗಿಲ್ಲ. ತಗೊಂಡ್ಬಂದಿದ್ದೇನೆ, ನೆಟ್ಟಿದ್ದೇನೆ, ಬಂದಿದೆ, ಜೀವ ಬಂದಿದೆ, ಅದಕ್ಕೋಸ್ಕರ. ಹಾಗೆ ನೋಡಿ ಅಮ್ಮ ಈಗ ವ್ಲಾಗ್ ಮಾಡಿ ಹೋದ್ರು, ನನ್ನೊಟ್ಟಿಗೆ ಎಲ್ಲ ಸೇರಿ ವ್ಲಾಗ್ ಮಾಡಿದ್ರು. ನೋಡಿ ಹೋಗ್ತಿದ್ದಾರೆ ಮೇಲೆ ಮನೆಗೆ. ನೋಡಿ ನನಗೆ ಇನ್ನು ಮೇಲೆ ಸ್ವಲ್ಪ ಕೆಲಸ ಉಂಟು ಮನೆಯಲ್ಲಿ ಎಲ್ಲ ಕೆಲಸ ಆದಮೇಲೆ ಅತ್ತೆ ಮನೆಗೆ ಹೋಗುವಂತ ಹೇಳಿದ್ದೇವೆ. ಅತ್ತೆ ಮನೆಗೆ ಹೋದರೆ ನಾನು ಇವತ್ತು ವ್ಲಾಗ್ ಮಾಡಿ ಹಾಕ್ತೇನೆ. ಈಗ ಈ ನನ್ನ ಮಿನಿ ವ್ಲಾಗನ್ನು ನಾನು ಇಲ್ಲಿ ನಿಲ್ಲಿಸ್ತಿದ್ದೇನೆ. ನೋಡಿ ನನ್ನ ತಮ್ಮ ಬೈಕಲ್ಲಿ ಕೂತಿದ್ದಾನೆ. ನಿಮಗೆಲ್ಲಾದರೂ ಈ ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.